ಹಾಯ್ ನಮಸ್ತೆ, ನಾನು ಜ್ಯೋತಿ. ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ಎಲ್ಲ ಸ್ವಲ್ಪ ಬೇರೆ ರೀತಿಯೇ ಆಗಿದೆ. ತುಂಬ ಕೋಲ್ಡ್ ಆಗಿದೆ ಮತ್ತು ಜ್ವರ 2 ದಿನದಿಂದ. ಮದುವೆದೆಲ್ಲ ಬಟ್ಟೆಗಳಿದ್ವಲ್ಲ, ಹಾಗಾಗಿ ಅದನ್ನೆಲ್ಲ ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪ ವರ್ಕ್ ಕೂಡ ಜಾಸ್ತಿ ಇದೆ. ಹಾಗಾಗಿ ವಿಡಿಯೋ ಕೂಡ ಎಡಿಟಿಂಗ್ ಮಾಡಿ ಹಾಕೋಕ್ಕಾಗಿಲ್ಲ. ಇದು ಸ್ವಲ್ಪ ಹಿಂದೆ ವಿಡಿಯೋ ಶೂಟ್ ಮಾಡಿಟ್ಟಿದ್ದೆ ನಾನು, ಎಡಿಟಿಂಗ್ ಮಾಡೋಕ್ಕಾಗಿಲ್ಲ. ಓಕೆ, ಇವತ್ತಿನ ವಿಡಿಯೋದ ಕಂಟೆಂಟ್ ಬಂದು ಎಷ್ಟೋ ಜನ ಹೊಲಿಗೆ ಕಲಿಬೇಕು ಅಂತ ಪ್ರಯತ್ನ ಪಡ್ತಾರೆ. ಬಟ್ ಅವ್ರಿಗೆ ಏನು ಮಾಡಿದ್ರು ನಂಗೆ ಹೊಲಿಗೆನೇ ತಲೆಗೆ ಹತ್ತಲ್ಲ, ಇದು ಬರೋದಿಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ ಅರ್ಧಕ್ಕೇನೆ. ಅಂಥವರಿಗೋಸ್ಕರ ನನ್ನ ಒಂದು ಟೈಲರಿಂಗ್ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಎಷ್ಟು ಟೈಮ್ ತಗೊಂಡೆ, ಯಾವ ರೀತಿಯಾಗಿ ನನಗೆ ಹೊಲಿಗೆನ ಕಲಿಯೋಕೆ ನಾನೇನೆಲ್ಲ ಕಷ್ಟಪಟ್ಟೆ, ನನಗೇನು ಪ್ರಾಬ್ಲಮ್ ಆಯಿತು, ಅವೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಈ ವಿಡಿಯೋದಲ್ಲಿ ನಾನು ಈಗ ರೀಸೆಂಟ್ ಸ್ಟಿಚ್ ಮಾಡಿರೋ ಕೆಲವೊಂದಿಷ್ಟು ಬ್ಲೌಸ್ಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಓಕೆ, ನಾನು ಫಸ್ಟು ಹೊಲಿಗೆನ ನಾನು ಸ್ಟಾರ್ಟ್ ಮಾಡಿರೋದು ಅಂದರೆ ಕಲಿಯೋಕೆ ಸ್ಟಾರ್ಟ್ ಮಾಡಿರೋದು ನನ್ನ ಕಾಲೇಜ್ ಎಲ್ಲ ಮುಗಿದ ಮೇಲೆ. ನಮ್ಮ ಅಮ್ಮ ನಂಗೆ ತುಂಬಾ ಫೋರ್ಸ್ ಮಾಡ್ತಾಯಿದ್ರು. ನಮ್ಮ ಅಮ್ಮ ಆ್ಯಕ್ಚುಲಿ ಟೈಲರಿಂಗ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಟೈಲರಿಂಗ್ ಮಾಡೋರು. ಅವ್ರಿಗೆ ಹುಷಾರಿಲ್ಲದೆ ಕಾರಣ ಅವರು ಅರ್ಧಕ್ಕೆ ನಿಲ್ಲಿಸಿದ್ರು. ಅಂದರೆ ನಾವೆಲ್ಲ ದೊಡ್ಡಾದಮೇಲೆ ನಾನು ಕಾಲೇಜಿಗೆ ಹೋಗೋ ಟೈಮ್ನಲ್ಲಿ ಅವರು ಹೊಲಿತಾ ಇರಲಿಲ್ಲ, ಆವಾಗ ನಿಲ್ಲಿಸಿದ್ರು. ನೆಕ್ಸ್ಟ್ ನಾನು ಕಾಲೇಜೆಲ್ಲ ಮುಗಿದ್ಮೇಲೆ ನಾನು ಮನೆಯಲ್ಲೇ ಇದ್ದೆ. ಆವಾಗ ನನ್ನ ಮದುವೆ ಮಾಡಬೇಕು ಅಂತ ಅಂದ್ಕೊತಾ ಇದ್ರು. ಆ ಟೈಮಲ್ಲಿ ನಮ್ಮ ಅಮ್ಮ ನಂಗೆ ಹೇಳೋರು, ಏನಾದರೂ ಕಲಿ, ಎಕ್ಸ್ಟ್ರಾ ಹೊಲಿಗೆನಾದರೂ ಕಲ್ತ್ಕೊ, ಮುಂದೇನಕ್ಕಾರು ಆಗುತ್ತೆ, ಹೇಳಕ್ಕೆ ಬರಲ್ಲ, ಜೀವನ ಹೇಗೆ ಹೋಗುತ್ತೋ ಏನೋ ಅಂತ ಹೇಳಿ. ಬಟ್ ನಾನು ಅದನ್ನು ತುಂಬ ಸಿಲ್ಲಿಯಾಗಿ ತೊಗೊಳ್ತಾ ಇದ್ದೆ. ನಾನು ಅಷ್ಟು ಲಕ್ಷ್ಯ ಕೊಡ್ತಾ ಇರಲಿಲ್ಲ. ಯಾಕಂದರೆ ನಮಗೆ ಕಷ್ಟ, ಜೀವನ ಅಂದರೆ ಏನು ಅನ್ನೋದನ್ನು ನಂಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ನನಗೆ ಪಾಪ ಅವರು ಕಷ್ಟ ಅವ್ರು ಪಡ್ತಿದ್ದಾರೆ, ಬಟ್ ನಾನು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅನ್ಕೋತೀನಿ. ನನಗೆ ತುಂಬ ಇವಾಗ ನೋವಾಗ್ತಾ ಇರೋದು ಅದು ವಿಚಾರ. ನಮ್ಮ ಒಂದು ವಿಚಾರ ಲೋಕಗಳು ಬೇರೆ ಇದ್ವು ಆ ಟೈಮಲ್ಲಿ. ಬಟ್ ಇವಾಗ ಎಲ್ಲನೂ ರಿಯಲೈಸ್ ಆಗಿದೆ, ತುಂಬ ಲೇಟ್ ಆಗಿದೆ ಅಂತ ಅನಿಸುತ್ತೆ ಇವಾಗ. ಆವಾಗ ನಮ್ಮಮ್ಮ ನಮ್ಗೆ ಆ ಥರ ಹಠ ಮಾಡಿದಾಗ ಕಲಿ ಅಂತ ಬೈತಾ ಇರುವಾಗ ಅವಳು ಟಾರ್ಚರಿಗೋಸ್ಕರ ನಾನು ಕಲಿತೆ ಅಂದರೆ ಯಾವ ಥರ ನಮ್ಮಮ್ಮ ನಂಗೆ ಹೇಳ್ಕೊಡೋರು. ಅವರಂದರೆ ಈ ಥರ ನಾವೇ ಇವಾಗ ನೀವು ಆನ್ಲೈನ್ ಕ್ಲಾಸಲ್ಲೆಲ್ಲ ಏನು ಕಲಿತಿದ್ರಲ್ಲ ಆ ರೀತಿಯೆಲ್ಲ ನಮ್ಗೆ ಖಂಡಿತವಾಗ್ಲೂ ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿಲ್ಲ. ಒಂದು ಬ್ಲೌಸನ್ನು ಮಾರ್ಕ್ ಹಾಕಿದ್ಲು, ಇದು ಹಿಂಗೆ ಇಷ್ಟೇ ಮುಗೀತು. ಆಮೇಲೆ ನೆಕ್ಸ್ಟ್ ನಾನೇ ಕೂತ್ಕೊಂಡು ಕಲಿಬೇಕಿತ್ತು. ನಮ್ಮ ಅಮ್ಮನಿಗೆ ಅದು ಇದು ಕೆಲಸ ಇರ್ತಾಯಿತ್ತು. ನಾನು ಕೆಲಸ ಮಾಡ್ಕೋತೀನಿ, ನನ್ನ ಕೆಲಸ ನಂಗೆ ಬೇಕಾದಷ್ಟಿದೆ ಅಂತೇಳಿ ಅವಳು ಹೋಗ್ಬಿಡೋಳು. ಆಮೇಲೆ ನಾನು ಕೂತ್ಕೊಂಡು ನಮ್ಮ ಅಮ್ಮ ಹಾಕಿರೋ ಮಾರ್ಕನ್ನೆಲ್ಲ ನೆನ್ಪು ಮಾಡಿಕೊಂಡು ಕಟ್ ಮಾಡಿಕೊಂಡು ಕಲಿತಾ ಇದ್ದೆ. ಪೇಪರ್ ಕಟ್ಟಿಂಗ್ ಮಾಡು ಅಂದ್ಲು, ಸರಿ ಅದನ್ನು ಕಟ್ ಮಾಡ್ತಾ ಇದ್ದೆ. ಅವಳು ಎಲ್ಲಿರ್ತಾಳೋ ಅಲ್ಲಿ ಹೋಗಿ ತೋರಿಸ್ಕೊಂಡು ಬರಬೇಕಿತ್ತು. ಅವಳು ಬಾತ್ರೂಮಲ್ಲಿದ್ದರೂ ಬಾತ್ರೂಮಿಗೆ ಹೋಗಬೇಕಿತ್ತು ಪೇಪರ್ನ ಹಿಡ್ಕೊಂಡು ನಾನು. ಸೊ ಆ ಥರ ಇತ್ತು ಸಿಚುವೇಶನ್ನು. ಅಲ್ಲಿ ಹೋಗೆಲ್ಲ ಅಮ್ಮ ಹತ್ರ ಕೇಳ್ಕೊಂಡು ಇದೆಲ್ಲ ಇದ್ದಾಳೆ. ಒಂದು ಸಲ ಸುಮ್ಮನೆ ಇರ್ತಾಯಿದ್ಲು, 2ನೇ ಸಲ ಸರಿ ಬೈದ್ಬಿಡೋಳು. ಸಿಟ್ಟು ಬರ್ತಿತ್ತು, ನೀನು ಕಲಿ ಅಂತ ನನಗೆ ಹಠ ಮಾಡ್ತಿದ್ಯಾ, ನನಗೆ ಬರಲ್ಲ ಇದು, ನನಗೆ ಬೇಡ ಅಂತ ಎಷ್ಟೋ ಸಲ ನಾನು ಬಿಟ್ಟಿದ್ದೂ ಇದೆ. ನನಗೆ ಸರಿಯಾಗಿ ನೀನು ಹೇಳ್ಕೊಟ್ರೆ ನಾನು ಕಲಿತೀನಿ, ಇಲ್ಲಾಂದರೆ ನನಗೆ ಬೇಡ ಅಂತ ಬೈತಾ ಇದ್ದೆ ನಮ್ಮ ಅಮ್ಮನಿಗೆ. ಬಟ್ ಅವ್ರದ್ದು ಟೆನ್ಷನ್ ಇವಾಗ ನಮ್ಗೆ ಅರ್ಥ ಇದೆ. ಸಂಸಾರ ಬೇರೆ, ಅವ್ರ ಮೆಂಟಾಲಿಟಿ ಆ ಟೈಮಿಗೆ ಹೆಂಗೆಂಗೋ ಇರುತ್ತೆ. ಅದನ್ನು ನಮಗೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ನಾವಿರೋದಿಲ್ಲ ಆ ಟೈಮಲ್ಲಿ. ಒಟ್ಟಿನಲ್ಲಿ ಅಮ್ಮನಿಂದನೇ ನಾನು ಸ್ಟಾರ್ಟಿಂಗ್ ಕಲ್ತಿರೋದು ಅಂತ ಹೇಳ್ಬೋದು. ಇನ್ನು ನಾನು ಕಲಿಯೋಕೆ ಎಷ್ಟು ಟೈಮ್ ತೊಗೊಳ್ತು ಅಂತ ಅಂದರೆ ಏನಿಲ್ಲ ಅಂದರೂ ನಾನೊಂದು ಕರೆಕ್ಟಾಗಿ ಬ್ಲೌಸನ್ನು ಒಂದು ಐಡಿಯಾ ತೊಗೊಂಡು ನಾನು ಕಟ್ ಮಾಡಿ ಇನ್ನೊಬ್ರದ್ದು ನಾನು ಹೊಲಿಯೋಕೆ 2 ವರ್ಷ ನಂಗೆ ತೊಗೊಂಡಿದೆ. 2 ವರ್ಷ ಅಂತಂದರೆ ಮಧ್ಯದಲ್ಲಿ ಗ್ಯಾಪ್ ಇದೆ. ಬಟ್ ಟೋಟಲಾಗಿ ನಾನು ಪ್ರಾಕ್ಟೀಸ್ ಮಾಡಿ ಫಿನಿಶಿಂಗ್ ಎಲ್ಲ ಕರೆಕ್ಟಾಗಿ ಬಂದಿರೋದು ನಾನು 2 ವರ್ಷ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಜನ 6 ತಿಂಗಳ ಕೋರ್ಸು, 3 ತಿಂಗಳ ಕೋರ್ಸು, 15 ದಿನ ಕೋರ್ಸು ಅಂತ ಮಾಡ್ಕೋತಾರೆ. ಮಾಡ್ಕೊಂಡಾದ್ಮೇಲೆ ಅವ್ರು ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡೋಕೆ ಹೋಗಲ್ಲ. ಈಗ ನನ್ನ ಹತ್ರ ಬರೋ ಸ್ಟೂಡೆಂಟೇ ಇದ್ದಾರೆ, 15 ದಿನನೋ 1 ತಿಂಗಳ ಈ ಥರ ಬಂದು ಕೋರ್ಸ್ ತೊಗೊಳ್ತಾರಲ್ವ. ಅವ್ರೇನು ಮಾಡ್ತಾರೆ, ಸರಿ ಕಲ್ತ ತಕ್ಷಣ ನೆಕ್ಸ್ಟ್ ಡೇನೇ ಅವರು ಬಂದುಬಿಡ್ಬೇಕು. ಅವರಿಗೆ ಇಲ್ಲ, ಏನು ಮಿಸ್ಟೇಕ್ ಆಗಬಾರ್ದು, ಒಂದು ಥ್ರೆಡ್ ಆ ಕಡೆ ಈ ಕಡೆ ಹೋಗಬಾರ್ದು, ಈ ರೀತಿ ಒಂದು ಮೈಂಡ್ಸೆಟ್ ಇಟ್ಕೊಂಡು ಬಂದುಬಿಡ್ತೀರ ನೀವು. ಖಂಡಿತವಾಗ್ಲೂ ಅದು ಸಾಧ್ಯನೇ ಇಲ್ಲ. ಹೊಲಿಗೆ ಅಂತ ಅಂದರೆ ಪ್ರಾಕ್ಟೀಸ್. ಇದು ಈಗ ಆರಿ ಎಂಬ್ರಾಯ್ಡ್ರಿ ಮಾಡ್ತೀರಾ, ಅದು ಕೂಡ ಪ್ರಾಕ್ಟೀಸ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಅದು ಬರ್ತಾ ಹೋಗುತ್ತೆ. ಇದು ಕೈ ಚಳಕ ಅಂತೀವಲ್ವ, ಕೈ ಚಳಕ ಅಂದರೆ ಈಗ ನೀವು ಕೈಯಲ್ಲಿ ಕೂಡ ಅದನ್ನು ವರ್ಕನ್ನು ಫಿನಿಶಿಂಗ್ ಮಾಡೋದಿರುತ್ತೆ. ಸೊ ಹಾಗಾಗಿ ತುಂಬ ಪ್ರಾಕ್ಟೀಸ್ ಇಂಪಾರ್ಟೆಂಟು. ನನಗೆ ಒಂದು ಟೈಮಲ್ಲಿ ಕೋಪ ಬಂದು ಒಂದು ಬ್ಲೌಸ್ ಕೂಡ ಹರಿದು ಹಾಕಿದ್ದೀನಿ ನಾನು. ಅಷ್ಟು ಕೋಪ ಬಂದಿತ್ತು, ಅಂದರೆ ಫಿನಿಶಿಂಗ್ ಬರ್ತಾ ಇರಲಿಲ್ಲ. ಅಷ್ಟು ಕೋಪ ಬಂದು ನಾನೊಂದು ನನ್ನದೇ ಬ್ಲೌಸ್ ಆಗಿತ್ತು, ಹರಿದು ಬಿಟ್ಟಿದ್ದೀನಿ ನಾನು. ನೀವು ಅಂದರೆ ಅರ್ಥ ಮಾಡ್ಕೊಳ್ಳಿ,
ಒಂದೇ ಸಲ ಕಲಿಕೆ ಅನ್ನೋದು ಬರೋದಿಲ್ಲ. ಮತ್ತು ನಾವು ಈಗ ಎಷ್ಟೋ ಜನ ಈ ಟೀಚರ್ ಸರಿಯಾಗಿ ಕಲಿಸಲ್ಲ ಅನ್ನುವಂಥದ್ದು ಕೂಡ ಬ್ಲೇಮ್ ಮಾಡಬೇಡಿ. ಟೀಚರ್ ಕರೆಕ್ಟಾಗಿ ಹೇಳ್ಕೊಟ್ಟಿರ್ತಾರೆ, ಅವ್ರ ಕೈ ಮೀರಿ ಅವರ ಒಂದು ಬುದ್ಧಿ ಇದಕ್ಕೆ ಚಾಕಚಕ್ರತೆ ಎಲ್ಲನೂ ಉಪಯೋಗಿಸ್ಕೊಂಡು ಅವ್ರು ನಿಮ್ಗೆ ಹೇಳ್ಕೊಟ್ಟಿರ್ತಾರೆ. ಬಟ್ ಅದನ್ನು ನೀವು ಉಪಯೋಗಿಸ್ಕೋಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವೇನು ಮಾಡ್ತೀರಾ, ನಿಮ್ಮ ಅಳತೆಗೆ ಒಂದು ಕಟಿಂಗ್ ಮಾಡಿಕೊಂಡು ಅದಕ್ಕೆ ಹೋಗಬೇಡಿ. ಎಲ್ಲ ರೀತಿಯ ಡಿಫ್ರೆಂಟ್ ಅಳತೆನ ನೀವು ಕಟ್ ಮಾಡಿ ಕಲಿಬೇಕಾಗತ್ತೆ. ಸೊ ಪ್ರಾಕ್ಟೀಸ್ ಇಂಪಾರ್ಟೆಂಟು. ಇವಾಗ ನಾನು ಎಕ್ಸಾಂಪಲ್ ಕೊಡೋದಾಯಿತು ಅಂತಂದರೆ, ಈಗ ಒಂದು ಅಡುಗೆನ ನಾನಿತ್ತು ಮಾಡಿ ತೋರಿಸ್ತೀನಿ, ಬಟ್ ಒಬ್ರಿಗೆ ಮಾಡೋದು ಒಂದು ಅಳತೆ ತೋರಿಸ್ತೀನಿ. ಬಟ್ ನೆಕ್ಸ್ಟ್ ಡೇ ನೀವೇನು ಮಾಡಬೇಕು, ನೀವು ಮಾಡಬೇಕು. ಅದನ್ನು ಉಪ್ಪು ಎಷ್ಟು ಹಾಕಬೇಕು ಅನ್ನೋದು ನಾನು ತೋರಿಸ್ತಿರ್ತೀನಿ, ನಿಮ್ಮ ಕೈಯಾರೆ ನೀವು ಹಾಕಬೇಕು ಅಲ್ವಾ. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರಷ್ಟೇ ಬರೋದು. ಇದು ಬರಲ್ಲ ಅನ್ನುವಂಥದ್ದು ನಾನು ಒಪ್ಪೋಲ್ಲ, ಎಲ್ಲರೂ ಕಲಿಬೋದು ಅನ್ನೋದು ನನ್ನ. ಯಾಕಂದರೆ ಹೊಲಿಗೆ ಅನ್ನೋದೇನು ಮಹಾವಿದ್ಯೆ ಅಲ್ಲ, ಇದು ಏನೇನೋ ಕಲಿತು ಹೆಣ್ಮಕ್ಳು ಇದು ಮಾಡ್ತಾರೆ. ನನಗಂತೂ ಹಾಗೇನು ಅನಿಸಲ್ಲ. ಅಟ್ಲೀಸ್ಟ್ ನಿಮ್ಮದಾದರೂ ನೀವು ಓದ್ಕೊಳ್ಳುವಷ್ಟು ಕಲ್ತ್ಕೊಳ್ಳಿ, ತುಂಬಾ ಬೆನಿಫಿಟ್ ಇದೆ. ಡಿಸೈನ್ ಬರ್ದಾಗಿದ್ರೂ ಕೂಡ ನಿಮ್ಮದಾದರೂ ನೀವು ಓದ್ಕೊಳ್ಳುವಷ್ಟು ಕಲ್ತ್ಕೊಳ್ಳಿ ಎಲ್ಲರೂ ಕೂಡ. ನಿಮಗೇನಾದರೂ ಕಲಿಯೋ ಆಸಕ್ತಿ ಇತ್ತು ಅಂದರೆ ನನ್ನ ಫ್ಯಾಷನ್ ಫೈಂಡರ್ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಕೂಡ ನಾನು ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಈಗಾಗಲೇ. ನೆಕ್ಸ್ಟ್ ಕ್ಲಾಸ್ ಕೂಡ ಅನೌನ್ಸ್ ಮಾಡ್ತಾಯಿದ್ದೀನಿ. ಫ್ರೀ ಕ್ಲಾಸ್ ಕೂಡ ಇದೆ, ಆನ್ಲೈನಲ್ಲಿ ಪೇಯ್ಡ್ ಕ್ಲಾಸ್ ಕೂಡ ಇದೆ. ಎಲ್ಲನೂ ನಾನು ಅದರಲ್ಲಿ ನಾನು ಮಾಡ್ತೀನಿ. ಸೊ ಯಾರಿಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಚಾನಲಿಗೆ ಹೋಗಿ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾನೆ ಇರುತ್ತೆ. ಓಕೆನಾ? ಸೊ ಹಾಗಾಗಿ ತಾಳ್ಮೆ ತುಂಬಾ ಮುಖ್ಯ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಂದನೂ ಸಾಧ್ಯ ಇದೆ. ತುಂಬ ಟೈಮ್ ತಗೊಳುತ್ತೆ. ನೀವು ಕ್ಲಾಸಿಗೆ ಹೋದ ತಕ್ಷಣವೇ ಆಗುತ್ತೆ ಅನ್ನೋಕ್ಕಾಗಲ್ಲ. ಇನ್ನು ಕೆಲವೊಬ್ಬರು ತುಂಬ ಆ್ಯಕ್ಟಿವ್ ಇರ್ತಾರೆ, ಅವರಿಗೆ ಪಟ್ಟಂತ ಅದು ತಲೆಗೆ ಹೋಗ್ಬಿಡತ್ತೆ. ಮತ್ತು ಬೇರೆಯವ್ರಿಗೆ ನೀವು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅವ್ರು ಬೇಗ ಕಲ್ತ್ರು. ಈಗ ನೀವಿಬ್ಬರು ಅಕ್ಕ ತಂಗಿನೋ ಫ್ರೆಂಡ್ಸು ಒಟ್ಟಿಗೆ ಹೊಲಿಗೆ ಕ್ಲಾಸಿಗೆ ಹೋಗಿರ್ತೀರಾ, ಒಬ್ಬರು ತುಂಬ ಫಾಸ್ಟಾಗಿ ಕಲಿತಾರೆ, ಇನ್ನೊಬ್ಬರು ತುಂಬ ಲೇಟಾಗಿ ಕಲಿತಾರೆ. ಸೊ ನೀವು ಅವ್ರು ಕಲ್ತ್ಬಿಟ್ರು ಅಂತ ನೀವು ಡಿಮೋಟಿವೇಟ್ ಆಗಬೇಡಿ. ನೀವು ಆಗತ್ತೆ, ನೀವು ಪ್ರಾಕ್ಟೀಸ್ ಮಾಡಿ ಅಲ್ವಾ. ಒಂದು ಕ್ಲಾಸಲ್ಲಿ ಎಲ್ಲರೂ ಬುದ್ಧಿವಂತ ಮಕ್ಕಳು ಇರೋದಿಲ್ಲ ಅಲ್ವಾ. ಕಡಿಮೆ ಅಂಕ ತೊಗೊಳ್ಳೋರು ಇರ್ತಾರೆ, ಜಾಸ್ತಿ ಅಂಕ ತೊಗೊಳ್ಳೋರು ಇರ್ತಾರೆ. ಹಾಗಾಗಿ ಬೇರೆಯವ್ರಿಗೆ ನಿಮ್ಮ ಕಂಪೇರ್ ಮಾಡ್ಕೋಬೇಡಿ, ಆಗಲೇ ನಾವು ಫೇಲ್ ಆಗೋದು. ನಮ್ಮ ಸಾಮರ್ಥ್ಯ ಏನು, ಓಕೆ ನಾವು ಪ್ರಯತ್ನ ಪಡೋಣ ಅಂತ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಫಸ್ಟ್ ಪೇಪರ್ ಮೇಲೆಲ್ಲ ನೆಕ್ ಶೇಪ್ ಇರ್ಬೋದು, ಆರ್ಮ್ ಡೌನು, ಆರ್ಮ್ ರೌಂಡ್ ಇರ್ಬೋದು, ಎಲ್ಲನೂ ಶೇಪನ್ನೆಲ್ಲ ಹಾಕೋದು ಎಲ್ಲ ಕಲ್ತ್ಕೊಂಡು ಬೇರೆ ಬೇರೆ ಅಳತೆದ ಮೆಜರ್ಮೆಂಟ್ ತೊಗೊಳ್ಳಿ. ಆವಾಗ ನಿಮಗೆಲ್ಲ ಬರ್ತಾ ಹೋಗುತ್ತೆ. ಸೊ ಯಾರಿಗೆಲ್ಲ ಹೊಲಿಗೆ ಅನ್ನೋದು ನಿಲ್ಲಿಸಿದ್ದೀರಾ, ಇಲ್ಲ ನಂಗೆ ಬರೋದಿಲ್ಲ ಅನ್ನುವಂಥದ್ದು ನಿಲ್ಲಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ, ಹೇಗೆ ಕಲಿಬೇಕು, ಏನು ಬೇಕು ಅಂತ ಹೇಳಿ. ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕೇಳಿ, ತುಂಬ ನಿಮಗೆ ಖುಷಿಯಿಂದ ನಾನು ಹೇಳ್ಕೊಡ್ತೀನಿ. ನನಗೇನು ತೊಂದರೆ ಇಲ್ಲ. ನನ್ನ ಜೊತೆ ನೀವು ಕಲೀರಿ, ಖಂಡಿತ ಕಲಿಸ್ಕೊಡ್ತೀನಿ ನಾನು ಟೈಲರಿಂಗ. ಓಕೆನಾ? ಸೊ ಅರ್ಧಕ್ಕೆ ನಿಲ್ಲಿಸಬೇಡಿ, ಪ್ರಾಕ್ಟೀಸ್ ಮಾಡಿ. ನಿಮ್ಗೇನಾದ್ರು ಅರ್ಥ ಆಗಿಲ್ಲ ಅಂತ ಅಂದರೆ ನನ್ನನ್ನು ಕೂಡ ಕೇಳ್ಬೋದು. ಈಗ ಬೇರೆಯವ್ರ ಹತ್ರ ಎಷ್ಟೋ ಜನ ಹೊಲಿಗೆ ಕ್ಲಾಸ್ ಕಲ್ತಿರೋರು ಇದ್ದೀರಲ್ವ, ನಿಮ್ಗೆ ಅರ್ಥ ಆಗಿಲ್ಲ ಅಲ್ಲಿ ಅಂತ ಅಂದರೆ ಬನ್ನಿ, ನನ್ನ ಜೊತೆ ಕೂಡ ನೀವು ಕಲಿಬಹುದು. ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ಕೊಡ್ತೀನಿ ನಾನು, ಸರಿನಾ? ಓಕೆ, ಇವತ್ತು ನನ್ನ ಮಗನ ಕುಳಿಸ್ಕೊಂಡು ಅಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ ಹತ್ರದಲ್ಲೇ. ಕೆಲವೊಂದಿಷ್ಟು ಬ್ಲೌಸ್ಗಳನ್ನು ಹೊದ್ದಿರೋದು ಕೂಡ ವೀಡಿಯೋಸ್ ಇದೆ, ಅದನ್ನು ಕೂಡ ತೋರಿಸ್ತೀನಿ, ನೋಡಿ ಹೇಗಾಗಿದೆ ಅಂತ ಹೇಳಿ. ಇದು 28 ಸೈಜಿನ ಬ್ಲೌಸು. ತುಂಬ ಚಿಕ್ಕವಳಿದ್ಲು ಅವಳು, ಮದುಮಗಳು. ಆ ಅಳತೆಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ವೀಕ್ ಇರೋರಿಗೆ ಬ್ಲೌಸ್ ಹೊಲಿಯೋದೇ ಸ್ವಲ್ಪ ಕಷ್ಟ. ಯಾಕೆಂದರೆ ಅವರಿಗೆ ಹೇಗಾದರೂ ಓದ್ಬಿಟ್ರೆ ಕೂತ್ಕೊಳ್ಳಲ್ಲ. ಈ ದಪ್ಪ ಇರೋರಿಗೆ ನಮ್ಗೆ ಈಸಿಯಾಗಿ, ನನಗೆ ಅದು ಪರ್ಸ್ನಲಿ ನಾನು ಹೇಗಾದರೂ ಓದ್ಬಿಡ್ತೀನಿ. ಇವರಿಗೆ ಹೊಲಿಯೋದು ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಚೆನ್ನಾಗಿ ಬಂತು. ಡಿಸೈನ್ ಕೂಡ ಅವಳು ಕೂಡ ಚಾಯ್ಸ್ ಮಾಡಿದ್ಲು, ನಾನು ಕೂಡ ಕೆಲವೊಂದು ನನ್ನದೇ ಓನಾಗಿ ಇದು ಮಾಡಿದೆ. ಇನ್ನೊಂದು ಮಷಿನ್ ಎಂಬ್ರಾಯ್ಡ್ರಿದು ಬ್ಲೌಸ್ ಕೂಡ ಕೊಟ್ಟಿದ್ರು, ಅದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ, ಇವಾಗ ತೋರಿಸ್ತೀನಿ. ಓಕೆ, ಇದೊಂದು ಬ್ಲೌಸು, ಬ್ಯಾಕ್ ನೆಕ್ಕು, ಇದು ಫುಲ್ ಸ್ಲೀವ್ ಇತ್ತು, ಫುಲ್ ಲೆಂತ್ ಇದೆ ಸ್ಲೀವು. 22.5 ಇಂಚಸ್ಸು. ಆ್ಯಂಡ್ ಬ್ಯಾಕ್ ಈ ಥರ ಅವ್ರಿಗೆ ಇಡಬೇಕು ಅಂತ ಅಂದಿದ್ರು, ಈ ಥರ ಇಟ್ಕೊಟ್ಟಿದ್ದೀನಿ. ಇಲ್ಲಿ ಬ್ಯಾಕ್ ಉಕ್ಕಿದೆ. ಇದು ಮೇಲ್ಗಡೆ ನೋಡ್ತಾ ಇದ್ರಲ್ವ, ಈ ರೀತಿ ಶೇಪಲ್ಲಿ ನೆಕ್ ಡಿಸೈನ್ ಮಾಡಿರೋದು. ಮೇಲ್ಗಡೆ ಪೈಪಿಂಗ್ ಮಾಡಿದೆ, ಮತ್ತು ಕೆಳಗಡೆ ಕೂಡ ಬರಬೇಕಿತ್ತು, ಅದು ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಬಟ್ ನಂಗೆ ಬಟ್ಟೆ ಶಾರ್ಟೇಜ್ ಆಗ್ತಾಯಿತ್ತು. ಹಾಗಾಗಿ ಮತ್ತು ಅವ್ರಿಗೆ ಸೀರೆ ಬೇರೆ ಆಲ್ರೆಡಿ ಕೊಟ್ಟು ಕಳಿಸ್ಬಿಟ್ಟಿದ್ದೆ ಫಾಲೆಲ್ಲ ಹಚ್ಚಿ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದೆ. ಪ್ರಿನ್ಸಸ್ ಕಟ್ ಇತ್ತು, ಇದು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಇದೆ. ಇನ್ನು ನೆಕ್ಸ್ಟ್ ಇದೊಂದು ಮಷಿನ್ ಎಂಬ್ರಾಯ್ಡ್ರಿದು ಬ್ಲೌಸು. ಇದು ನಿಮ್ಗೆ ಗೊತ್ತಿರುತ್ತೆ ಮಾಮೂಲಿ, ಬಟ್ ಇದು ಪ್ರಿನ್ಸಸ್ ಕಟ್ ಇದೆ. ಬಟ್ ಏನಪ್ಪ ಅಂದರೆ ಸಿಂಗಲ್ ಟೆಕ್ ಇದೆ ಇದಕ್ಕೂ.
ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಬಂತು. ಇದು ಕೂಡ ಫಿನಿಶಿಂಗ್ ಎಲ್ಲ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನನಗೆ ನಿಜವಾಗ್ಲೂ ಇವಾಗ ಟೈಲರಿಂಗ್ ಮಾಡ್ತಾ ಇರೋದು ತುಂಬ ಖುಷಿ ಕೊಡ್ತಾ ಇದೆ. ಆ್ಯಕ್ಚುಲಿ ಅರ್ನಿಂಗ್ಸ್ ಕೂಡ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಂಗೆ ತುಂಬ ಖುಷಿ ಇದೆ. ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇರೋ ಒಂದು ವೃತ್ತಿಯಾಗಿತ್ತು ಇದು. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು ಇದನ್ನು. ಇವಾಗ ತುಂಬ ಖುಷಿಯಾಗಿದೆ ನನಗೆ. ಇದು ಲಟ್ಕನ್ ಬಂದು ಈ ಥರ ಮಾಡಿದ್ದೀನಿ. ಅದಕ್ಕೆ ಸ್ಟೋನ್ ಚೈನ್ ಲೇಸ್ ಇತ್ತಲ್ವ, ಹಾಗಾಗಿ ಅದಕ್ಕೆ ಆ ಥರ ಮೇಲ್ಗಡೆ ಕೊಟ್ಟಿದ್ದೀನಿ. ಈ ರೀತಿ ಮಾಡಿದ್ದೀನಿ ಲಟ್ಕನ್ ಕೂಡ. ಇವಾಗೆಲ್ಲ ಸಿಂಗಲ್ ಡಿಸೈನ್ ಕೊಟ್ಬಿಡ್ತಾರೆ ಫ್ಲವರ್ಸು, ಅದನ್ನು ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಬೋದು. ಒಳಗಡೆ ಹತ್ತಿ ಹಾಕಿಬಿಟ್ಟು ಈ ಥರ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಅಲ್ವಾ, ನೆಕ್ ಶೇಪ್ ಇರ್ಬೋದು, ಫಿನಿಶಿಂಗ್ ಇರ್ಬೋದು. ಇನ್ನೊಂದು ವಿಚಾರ ಅಂದರೆ ಇದು ವಿಡಿಯೋದಲ್ಲಿ ಅಷ್ಟು ಇದು ಕಾಣ್ತಾ ಇಲ್ಲ, ರಿಯಲಾಗಿ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೆರಿಗೆ ಅವೆಲ್ಲ ಇದೆಯಲ್ಲ, ಅವೆಲ್ಲ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಇದು ವಿಡಿಯೋದಲ್ಲಿ ಹೈಲೈಟಾಗಿ ಕಾಣಿಸ್ತಾ ಇದೆ, ಆ ಥರ ಇಲ್ಲ ಇದು ಆ್ಯಕ್ಚುಲಿ. ಕೈಗೆ ಈ ರೀತಿ ಡಿಸೈನ್ ಮಾಡಿದ್ರು. ನೆಕ್ಸ್ಟ್ ಮಂತ್ ತೊಗೋಬೇಕಂತ ಇದ್ದೀನಿ ಎಂಬ್ರಾಯ್ಡ್ರಿ ಮಷೀನನ್ನು ನಾನೇ ಒಂದು ಓನಾಗಿ. ಆ್ಯಂಡ್ ನೆಕ್ಸ್ಟ್ ಈ ಬ್ಲೌಸ್ ಬಂದು ಫ್ರಂಟ್ ಡೀಪ್ ನೆಕ್ ಇದೆ, ಬ್ಯಾಕ್ ಬೋಟ್ ನೆಕ್ ಇದೆ, ಮತ್ತು ಪ್ರಿನ್ಸಸ್ ಕಟ್ ಇದೆ ವಿತ್ ಬೆಲ್ಟ್ ಇದೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಓದಿದ್ದೀನಿ. ಮತ್ತು ಪಫ್ ಸ್ಲೀವ್ ಇದೆ. ಇದು ನಾನೇ ಮಾಡಿರೋದು ಡಿಸೈನು. ಪ್ಲೇನ್ ಸಾರಿ ಇತ್ತು ಅದು. ಅವರಿಗೆ ನೀವೇ ಮಾಡಿಬಿಡಿ ಅಕ್ಕ ಅಂತ ಅಂದ್ಲು, ಹಾಗಾಗಿ ನಾನೇ ಮಾಡಿದೆ. ಅವಳಿಗೆ ಫುಲ್ ಲೆಂತ್ ಬೇಕಿತ್ತು ಸ್ಲೀವು, ಬಟ್ ಬಟ್ಟೆ ತುಂಬ ಚಿಕ್ಕದಿತ್ತು, ಹಾಗಾಗಿ ಅದು ಬರಲ್ಲ ಅಂತ ಅಂದ್ಬಿಟ್ಟು ಈ ಥರ ಪಫ್ ಸ್ಲೀವ್ ಮಾಡಿಬಿಟ್ಟು ಬ್ಯಾಕಲ್ಲಿ ಬೋಟ್ ನೆಕ್ ಇಟ್ಟು ಒಂದು ಒಳಗಡೆ ಒಂದು ಶೇಪ್ ತೆಗ್ದಿದ್ದೀನಿ. ಹೇಗಾಗಿದೆ ಈ ಬ್ಲೌಸ್ಗಳೆಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ಆಗಲೇ ಹೇಳಿದೆ, ಯಾರಿಗೆಲ್ಲ ಹೊಲಿಗೆನ ಕಲಿಯೋಕೆ ಇಂಟ್ರೆಸ್ಟ್ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಓಕೆನಾ? ಅರ್ಧಕ್ಕೆ ನಿಲ್ಲಿಸಿದವ್ರು ಕೂಡ ನಿಲ್ಲಿಸಬೇಡಿ, ಪ್ರಾಕ್ಟೀಸ್ ಮಾಡಿ, ಖಂಡಿತ ನೀವು ಕೂಡ ಹೊಲಿಗೆನ ಕಲಿಬಹುದು. ಓಕೆ, ಹಾಗಾದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.